ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡಕೇಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ್ರಿ ನಾವ್ರಿ ಬೇಕರಿ ಸ್ಟೈಲ್ ಅಲ್ಲಿ ಬನ್ನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡತ್ತೇವ್ರಿ. ತುಂಬಾ ಸುಲಭವಾಗಿ ಓವನ್ ಇಲ್ಲದೆ ಕೂಡ ನೀವು ಮನೆಯಲ್ಲಿ ಮಾಡ್ಕೋಬಹುದ್ರಿ. ಅದನ್ನ ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ. ಈಗ ಮೊದಲಿಗೆ ನಾನಿಲ್ರಿ ಅರ್ಧ ಕಪ್ ಆಗುವಷ್ಟು ಉಗುರು ಬೆಚ್ಚಗಿನ ಹಾಲನ್ನ ತಗೊಂಡೇನ್ರಿ. ಸ್ವಲ್ಪ ಉಗುರು ಬೆಚ್ಚಗೆ ಹಾಲು ಇತ್ತಂದ್ರನ ಈಸ್ಟ್ ಆಕ್ಟಿವೇಟ್ ಆಗ್ತದ್ರಿ. ಅದಕ್ಕೆ 1 ಚಮಚ ಆಗುವಷ್ಟು ಸಕ್ಕರೆ, 1 ಚಮಚ ಆಗುವಷ್ಟು ಡ್ರೈಡ್ ಈಸ್ಟ್ ತನ್ನ ತಗೊಂಡೇನ್ರಿ ನಾ ರೀ. ಮಾರ್ಕೆಟ್ ನಲ್ಲಿ ನೀವು ಶಾಪ್ ಅಲ್ಲಿ ಸಿಗ್ತೈತ್ರಿ ಡ್ರೈ ಈಸ್ಟ್ ಕೊಡಂದ್ರ ರೀ. ಒಂದ್ 40 ರೂಪಾಯಿ ಪ್ಯಾಕೆಟ್ ಇರ್ತೈತ್ರಿ. ನೀವು 10 ಸಲ ಮಾಡ್ಕೋಬಹುದ್ರಿ. ಅದರಿಂದ ಅದನ್ನ ತಗೊಂಡ್ ಬಂದು ಈ ತರ 1 ಚಮಚ ಆಗುವಷ್ಟು ಈಸ್ಟ್ ಅನ್ನ ಹಾಕೊಂಡು ಒಂದ್ 10 ನಿಮಿಷ ಪ್ಲೇಟ್ ಮುಚ್ಚಿ ಬಿಡ್ಬೇಕ್ರಿ. ಒಂದ್ 10 ನಿಮಿಷ ಕೂಡ್ಲೆ ಏನಾಗ್ತೈತ್ರಿ ಅದ ಈಸ್ಟ್ ಎಲ್ಲ ಆಕ್ಟಿವೇಟ್ ಆಗ್ತೈತ್ರಿ. ಈ ತರ ಆಗ್ಬೇಕ್ರಿ. ನೋಡ್ರಿ ಎಷ್ಟ್ ಚೆನ್ನಾಗ್ ಬಂದೈತ್ರಿ. ಈಗ ಅದನ್ನ ಸೈಡ್ ಕಿಟ್ಟು ಈಗ ಒಂದ್ ಬೌಲ್ಗೆ ನಾನಿಲ್ರಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ತಗೊಂಡೇನ್ರಿ. ಹಾಗೆ ಸ್ವಲ್ಪ ಉಪ್ಪು, 1 ಚಮಚ ಆಗುವಷ್ಟು ಬೆಣ್ಣೆನ ಹಾಕೊಂಡೇನ್ರಿ. ಬೆಣ್ಣೆ ಹಾಕೋದ್ರಿಂದ ಬನ್ ತುಂಬಾ ಸಾಫ್ಟ್ ಆಗಿ ಸ್ಪಾಂಜಿ ಆಗಿ ಬರ್ತಾವ್ರಿ. ಅದಕ್ಕ 1 ಚಮಚ ಆಗುವಷ್ಟು ಬೆಣ್ಣೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ನಾವೇನ್ ಹಾಲಲ್ಲಿ ಹಾಕಿದ್ವಲ್ರಿ ಡ್ರೈ ಈಸ್ಟ್ ಅದ್ ಆಕ್ಟಿವೇಟ್ ಆಗಿತ್ತಲ್ರಿ ಅದನ್ನ ಇದ್ರೊಳಗ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನಾವು ನೀರ ಸೇರ್ಸೋದಿಲ್ರಿ. ಇದನ್ನ ಹಾಕೊಂಡು ಸ್ವಲ್ಪ ತೆಳುವಾಗಿ ಅನಿಸಿತ್ತಂದ್ರ ನೀವು ಏನ್ ಮಾಡ್ಬೋದ್ರಿ, ಇನ್ನೊಂದ್ 2 ಚಮಚೆ ಮೈದಾ ಹಿಟ್ಟನ್ನ ಹಾಕೊಂಡು ಇದನ್ನ ನಾದ್ಕೋಬೇಕ್ರಿ. ಇದನ್ನ ಗಟ್ಟಿಯಾಗಿ ನಾದ್ಕೋಬಾರ್ದ್ರಿ. ಇಲ್ಲದ್ರ ಗಟ್ಟಿ ಆಯ್ತಂದ್ರ ಬನ್ ಚೆನ್ನಾಗ್ ಬರಂಗಿಲ್ರಿ. ಇದು ಈ ತರ ಕೈಗೆ ಅಂಟ್ಕೋ ತರಾನೇ ಇರ್ಬೇಕ್ರಿ ಹಿಟ್ಟು. ಸ್ವಲ್ಪ ನೀವು ಒಣ ಹಿಟ್ಟನ್ನ ಹಾಕಿ ಒಂದ್ 10 ನಿಮಿಷ ಈ ತರ ಚೆನ್ನಾಗಿ ನಾದ್ಕೋಬೇಕ್ರಿ. ನೋಡ್ರಿ ಅದ ಕೈಗೆ ಅಂಟಾಗೈತ್ರಿ. ಇದೇ ತರ ಇರ್ಬೇಕ್ರಿ. ಅಂದ್ರೆ ಏನಾಗ್ತೈತ್ರಿ ಬನ್ನು ಸ್ಪಾಂಜಿಯಾಗಿ ಸಾಫ್ಟ್ ಆಗಿ ಬರ್ತಾವ್ರಿ. ನೀವು ಸ್ವಲ್ಪ ಎಣ್ಣೆ ಅಥವಾ ಒಣ ಹಿಟ್ಟನ್ನ ಹಾಕೊಂಡು ಒಂದ್ 10 ನಿಮಿಷ ಈ ತರ ಚೆನ್ನಾಗಿ ನಾದ್ಬೇಕ್ರಿ. ಆಮೇಲೆ ಈಗ ಅದಕ್ಕೆ ಒಂದ್ ಬೌಲ್ಗೆ ನಾನು ಬೆಣ್ಣೆ ಅಥವಾ ಎಣ್ಣೆನ ಹಾಕೊಂಡು ಈ ತರ ನೀವು ರೌಂಡ್ ಆಗಿ ಮಾಡಿ ಇದನ್ನ ಒಂದ್ 1 ಅವರ್ ಅಥವಾ 2 ಗಂಟೆವರೆಗೂ ನೀವು ಅದನ್ನ ಏನ್ ಮಾಡ್ಬೇಕ್ರಿ, ಒಂದ್ ಪ್ಲೇಟ್ ಅನ್ನ ಮುಚ್ಚಿ ಇಡ್ಬೇಕ್ರಿ. ಅಂದ್ರೆ ಏನಾಗ್ತೈತ್ರಿ ಇದು ಹಿಟ್ಟು ಡಬಲ್ ಸೈಜ್ ಆಗ್ಬೇಕ್ರಿ. ಅಂದ್ರ ಅವಾಗ ಕರೆಕ್ಟ್ ಆಗಿ ಬಂದ್ ಬರ್ತಾವ್ರಿ. ನಾನಿಲ್ರಿ ಒಂದ್ 2 ತಾಸ ನೆನ್ಯಾಕ್ ಇಟ್ಟೇನ್ರಿ. ನೋಡ್ರಿ ಎಷ್ಟ್ ಚೆನ್ನಾಗಿ ನಾವ್ ಹಿಟ್ಟು ಡಬಲ್ ಸೈಜ್ ಬಂದೈತ್ರಿ. ಇದನ್ನ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡ್ರಿ. ಎಲ್ಲಾ ಏನಾಗ್ತೈತ್ರಿ ಒಳಗ್ ಹೋಗ್ತೈತ್ರಿ. ಸ್ಮೂತ್ ಆಗಿ ಸಾಫ್ಟ್ ಆಗಿ ಆಗ್ತೈತ್ರಿ. ಇನ್ನೊಂದ್ ಸ್ವಲ್ಪ ನಾವ್ ಇದನ್ನ ಮತ್ತೊಂದ್ 5 ನಿಮಿಷ ಇದನ್ನ ಚೆನ್ನಾಗಿ ನಾದ್ಕೊಂಡು ಹಿಟ್ಟ ಈಗ ನಮ್ಗ ಸೈಜ್ ಯಾವ ಸೈಜ್ ಅಲ್ಲಿ ಬೇಕಲ್ರಿ ಬನ್ನು ಆ ಸೈಜ್ ಅಲ್ಲಿ ನಾನಿಲ್ಲಿ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೋತೇನ್ರಿ. ಈ ತರ ನೋಡ್ರಿ ನಾನಿಲ್ಲಿ ಈಗ 4 ಪೀಸ್ ಆಗಿ ಈ ತರ ರೀ ಕಟ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಏನ್ ಮಾಡ್ಬೇಕ್ರಿ, ಈ ತರ ರೀ ಮೇಲ್ಗಡೆಯಿಂದ ಕೆಳಗಡೆ ಎಲ್ಲಾನು ಏನ್ ಮಾಡ್ಬೇಕ್ರಿ, ಈ ರೌಂಡ್ ಶೇಪ್ ಅಲ್ಲಿ ತಗೋಬೇಕ್ರಿ ಬನ್. ಅಂದ್ರೆ ಚೆನ್ನಾಗಿ ಏನಾಗ್ತಾವ್ರಿ ಬನ್ ಬರ್ತಾವ್ರಿ. ನಿಮ್ಗ ನಾನಿಲ್ರಿ ಇಡ್ಲಿ ಪಾತ್ರೆಯಲ್ಲಿ ಬನ್ ಮಾಡೋದ್ರಿಂದ ನಿಮ್ಗೂ ಇಡ್ಲಿ ಮನೆ ಸೈಜ್ ಎಷ್ಟ್ ಐತಲ್ರಿ, ಚಿಕ್ಕದಿತ್ತಂದ್ರ ಚಿಕ್ಕದಾಗಿ ಮಾಡ್ಕೊಡ್ರಿ. ಸ್ವಲ್ಪ ಸೈಜ್ ದೊಡ್ಡದಿತ್ತಂದ್ರ ದೊಡ್ಡದಾಗಿ ಮಾಡ್ಕೋಬಹುದ್ರಿ. ನಾನಿಲ್ಲಿ ಮೀಡಿಯಂ ಸೈಜ್ ಅಲ್ಲಿ ಈ ತರ ರೀ ರೌಂಡ್ ಆಗಿ ಮಾಡ್ಕೊಂಡು ಕೆಳಗಡೆ ಎಲ್ಲ ಕ್ಲೋಸ್ ಮಾಡಿ ಈ ತರ ರೆಡಿ ಮಾಡಿ ಇಟ್ಕೊಂಡೇನ್ರಿ. ಈಗ ಇದಕ್ಕ ನಾನಿಲ್ರಿ ಸ್ವಲ್ಪ ಇಲ್ಲಿ ಇಡ್ಲಿ ಪಾತ್ರೆ ತಗೊಂಡೇನ್ರಿ. ಅದಕ್ಕ ಬೆಣ್ಣೆನ ಎಲ್ಲಾ ಕಡೆನೂ ಈ ತರ ರೀ ಹಚ್ಬೇಕ್ರಿ. ಬೆಣ್ಣೆ ಅಥವಾ ನೀವು ಎಣ್ಣೆನು ಕೂಡ ಹಚ್ಕೋಬಹುದ್ರಿ. ಬೆಣ್ಣೆ ಹಚ್ಚೋದ್ರಿಂದ ತುಂಬಾ ಸಾಫ್ಟ್ ಆಗಿ ಬರ್ತಾವ್ರಿ. ನಾವೇನ್ ರೆಡಿ ಮಾಡಿ ಇಟ್ಕೊಂಡಿದ್ದಲ್ರಿ ಸ್ಮಾಲ್ ಉಂಡೆಯಾಗಿ ಅದನ್ನ ಈಗ ಒಂದೊಂದಾಗಿ ಇಲ್ಲಿ ಇಡ್ತಾ ಇದೀನ್ರಿ. ಈ ತರ ಇಟ್ಟು ಆಮೇಲೆ ನಾನ್ ಏನ್ ಮಾಡಿದೇನ್ರಿ, ಮೇಲ್ಗಡೆ ಒಂದ್ ಸ್ವಲ್ಪ ಹಾಲನ್ನ ಸ್ಪ್ರೆಡ್ ಮಾಡ್ಬೇಕು. ಈ ತರ ರೀ ಹಚ್ಬೇಕ್ರಿ. ತುಂಬಾನು ಹಚ್ಚೋದಿಲ್ರಿ. ಸ್ವಲ್ಪ ಹಾಲನ್ನ ಹಚ್ಚಿದ್ರಂದ್ರೆ ಮೆತ್ತಗ್ ಬರ್ತಾವ್ರಿ. ಆಮೇಲೆ ಒಂದ್ ಪ್ಯಾನ್ ಒಳಗ ನಾನ್ ಈ ತರ ಇದನ್ನ ಇಟ್ಟು ಇದ್ರ ಮೇಲ್ಗಡೆ ಒಂದು ಕಾಟನ್ ಬಟ್ಟೆ ಅಥವಾ ಈ ತರ ಪ್ಲೇಟ್ ಅನ್ನ ಮುಚ್ಚಿ ಒಂದ್ 10 ನಿಮಿಷ ಇದನ್ನ ಹಂಗ ಬಿಡ್ಬೇಕ್ರಿ. ಅಂದ್ರೆ ಏನಾಗ್ತಾವ್ರಿ ಮತ್ತೊಂದ್ ಸ್ವಲ್ಪ ಇದು ಎಷ್ಟ್ ಚೆನ್ನಾಗಿ ಉಬ್ಬಿ ಬರ್ತಾವ್ರಿ ಡಬಲ್ ಸೈಜು. ಈಗ ನೋಡಿ 10 ನಿಮಿಷ ಆಗಿದೆ. ನಾನಿಲ್ಲಿ ಒಂದ್ ಕಡಾಯಿ ಇಟ್ಕೊಂಡೇನ್ರಿ. ಮೊದ್ಲಿಗೆ ಒಂದ್ 10 ನಿಮಿಷ ಇದನ್ನ ಪ್ರೀ ಹೀಟ್ ಮಾಡ್ಕೊಂಡೇನ್ರಿ. ಆಮೇಲೆ ಇಟ್ಟು ಇದನ್ನ ಒಂದ್ 25 ರಿಂದ 30 ನಿಮಿಷ ಇದನ್ನ ಬೇಕ್ ಮಾಡ್ಕೋಬೇಕ್ರಿ. ನಿಮ್ಗ ಓವನ್ ಅಲ್ಲಿ ಇದ್ರ ಓವನ್ ಅಲ್ಲಿ ಕೂಡ ನೀವು 25 ರಿಂದ 10 ನಿಮಿಷ 30 ನಿಮಿಷ ಬೇಕ್ ಮಾಡ್ಕೊಂಡ್ರಿ ಇಷ್ಟ್ ಚೆನ್ನಾಗಿ ಸಾಫ್ಟ್ ಆಗಿ ಬನ್ ಬರ್ತಾವ್ರಿ. ನೋಡ್ರಿ ಈಗ ಇದು ಸ್ವಲ್ಪ ಡ್ರೈ ಅನಿಸ್ತಿರ್ತಾವ್ರಿ. ಮೇಲ್ಗಡೆ ನಾವ್ ಏನ್ ಮಾಡ್ಬೇಕ್ರಿ, ಈಗ ಬೆಣ್ಣೆನ ಹಚ್ಬಿಟ್ರಂದ್ರಿ ಸ್ವಲ್ಪ ಸಾಫ್ಟ್ ಆಗಿ ಬರ್ತಾವ್ರಿ. ಇಲ್ಲ ಮತ್ತೊಂದ್ ಏನಂದ್ರಿ, ಒಂದ್ ಕಾಟನ್ ಬಟ್ಟೆಯನ್ನ ತಗೊಂಡು ಸ್ವಲ್ಪ ಹಸಿ ಮಾಡ್ಕೊಂಡು ಒದ್ದೆ ಮಾಡಿ ಚೆನ್ನಾಗಿ ಹಿಂಡ್ಬಿಟ್ಟು ಒಂದ್ 10 ನಿಮಿಷ ಇದ್ರ ಮೇಲ್ಗಡೆ ಮುಚ್ಚಿ ಬಿಟ್ರಂದ್ರಿ ತುಂಬಾ ಸಾಫ್ಟ್ ಆಗಿ ಬನ್ ರೆಡಿ ಆಗ್ತಾವ್ರಿ. ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಹೇಗಿದೆ ಅಂತ ನಮ್ಗ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.